ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಧನ್ವಂತರಿ ದಿವ್ಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಈವ್ನಿಂಗ್ ರೊಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲಿಗೆ ಈವ್ನಿಂಗು ಟೀ ಮಾಡಿಕೊಂಡು ಕುಡಿದೆ. ಅದಾಗಿದೆ. ಈವ್ನಿಂಗಿಗೆ ಅಂದರೆ ನೈಟಿಗೆ ಸ್ವಲ್ಪ ಸಾಂಬಾರು ಒನ್ ಟೈಮಿಗೆ ಬೇಕಿತ್ತು. ಸೊ ಈಸಿಯಾಗಿ ಟೊಮೆಟೊ ಸಾಂಬಾರು ಮಾಡಿ ಮುಗಿಸ್ದೆ. ಅದಾದಮೇಲೆ ಸಂಜೆ ದೇವ್ರ ಪೂಜೆ ಮಾಡಬೇಕಲ್ವ, ಮುಖ ತೊಳ್ಕೊಂಡು ಬಂದು ದೇವ್ರ ಪೂಜೆ ಮಾಡಿ ಇವತ್ತು ನಾನು ಸ್ವಲ್ಪ ವಾರ್ಡ್ರೋಬ್ ಕ್ಲೀನ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೆ. ಸೊ ಹಾಗಾಗಿ ಬೇಗ ಸಾಂಬಾರೆಲ್ಲ ಮಾಡಿ ಮುಗಿಸಿ ಅದಾದಮೇಲೆ ಪೂಜೆ ಎಲ್ಲ ಏನಿತ್ತು ಅದನ್ನು ಮುಗಿಸೋಣ ಅಂತ ಹೇಳ್ಬಿಟ್ಟು ಬೇಗ ಪೂಜೆನೂ ಮಾಡ್ತಾಯಿದ್ದೀನಿ. ಮಗಳು ಟ್ಯೂಷನ್ಗೆ ಹೋಗಿದ್ಲು, ಮಗ ಇಲ್ಲೇ ಹೊರಗಡೆ ಪಕ್ಕದ ಮನೆಯಲ್ಲಿ ಆಟಾಡೋಕ್ಕೆ ಹೋಗಿದೆ. ಸೊ ಫ್ರೀ ಇದ್ದಿದ್ದರಿಂದ ಸ್ವಲ್ಪ ವಾರ್ಡ್ರೋಬೆಲ್ಲ ಮೆಸ್ಸಿ ಆಗಿತ್ತು. ತುಂಬ ದಿನದಿಂದ ಸ್ವಲ್ಪನೇ ಅಂದರೆ ಒಂದೊಂದೇ ಸ್ಟೆಪ್ಪು ಕ್ಲೀನ್ ಮಾಡ್ಕೋತಾ ಇದ್ದೆ. ನಮ್ಮ ಹಸ್ಬೆಂಡು ವಾರ್ಡ್ರೋಬು ಕ್ಲೀನ್ ಮಾಡಿಲ್ಲ. ಸೊ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಪ್ಲ್ಯಾನ್ ಮಾಡಿದೆ. ಜೊತೆಗೆ ಫ್ರೀನೂ ಆಯಿತು ಸ್ವಲ್ಪ. ಹಾಗಾಗಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಪೂಜೆ ಮಾಡಿಬಿಟ್ಟು ಮುಗಿಸ್ಬಿಟ್ಟು ನೆಕ್ಸ್ಟು ವಾರ್ಡ್ರೋಬ್ ಕ್ಲೀನಿಂಗ್ಗೆ ಹೋಗಬೇಕು. ನೋಡಿ ಫ್ರೆಂಡ್ಸ್, ಇವಾಗ ವಾರ್ಡ್ರೋಬ್ಗೆ ಹೋಗೋಣ ಅಂದರೆ ವಾರ್ಡ್ರೋಬ್ ಕ್ಲೀನ್ ಮಾಡೋಣ ಅಂತ ಹೇಳಿ ರೂಮಿಗೆ ಬಂದೆ. ತೋರಿಸ್ತೀನಿ ವಾರ್ಡ್ರೋಬ್ ಎಷ್ಟು ಮೆಸ್ಸಿ ಆಗಿದೆ ಅಂತ. ಅಂದರೆ ಸ್ವಲ್ಪ ದಿನ ಬಿಟ್ಟರೆ ಸಾಕು, ಆಗಲೇ ಫುಲ್ ಮೆಸ್ಸಿ ಆಗಿಬಿಟ್ಟಿರುತ್ತೆ. ಸ್ವಲ್ಪ ದಿನಕ್ಕೂ ಕ್ಲೀನ್ ಮಾಡ್ತಾನೇ ಇರಬೇಕು, ಹಂಗಾಗ್ಬಿಟ್ಟಿದೆ. ನೋಡಿ, ಒಂದು ಸೈಡ್ ಮಾತ್ರ ಕ್ಲೀನ್ ಮಾಡ್ತಾಯಿದ್ದೀನಿ ಇವತ್ತು. ಬರೀ ಹಸ್ಬೆಂಡು ಒಂದು ಜೀನ್ಸು ಮತ್ತು ಇನ್ನೊಂದು ಶರ್ಟು 2 ಸ್ಟೆಪ್ ಅಷ್ಟೇ ಇದೆ. ಅದೆರಡನ್ನ ಕ್ಲೀನ್ ಮಾಡೋಣ ಅಂತ ಹೇಳಿ ನೋಡ್ತಾ ಇರ್ಬೋದು ಹೆಂಗೆ ಮೆಸ್ಸಿ ಆಗಿದೆ ಅಂತ. ಎಷ್ಟು ಜೀನ್ಸ್ ಇದೆ, ಅದೆಲ್ಲ ಎಷ್ಟು ಹಾಕೊಳ್ಳೋದು ಎಷ್ಟು ಹಾಕೊಳ್ದೇ ಇರೋದು ಯಾವುದೂ ಗೊತ್ತಿಲ್ಲ ನನಗೆ. ಯಾಕಂದರೆ ಅವ್ರಿಗೆ ಹೇಳ್ತೀನಿ ಎಲ್ಲ ಯಾವ್ದು ಹಾಕ್ಕೊಳ್ಳೋದು ಯಾವ್ದು ಹಾಕ್ಕೊಳ್ದೇ ಇರೋದು ಸಪ್ರೇಟ್ ಮಾಡಿ ಅಂತ. ಎಲ್ಲ ಹಾಕ್ಕೊಳ್ತೀನಿ ಅಂತ ಹೇಳ್ತಾರೆ, ಬಟ್ ಹಾಕ್ಕೊಳ್ಳಲ್ಲ. ಅಷ್ಟು ಇದೆ ಜೀನ್ಸು. ಅದನ್ನೆಲ್ಲ ತೆಗೆದಿಡ್ತಾಯಿದ್ದೀನಿ. ತೆಗೆದ್ಬಿಟ್ಟು ಫಸ್ಟ್ ಒಂದೊಂದೇ ಸ್ಟೆಪ್ ಕ್ಲೀನ್ ಮಾಡ್ಕೊಳ್ಳೋಣ. ಅಕಸ್ಮಾತ್ ಇನ್ ಕೇಸ್ ಮಗು ಬಂದರೆ ಅದು ಅರ್ಧಕ್ಕೆ ಸ್ಟಾಪ್ ಆಗಿಬಿಡುತ್ತೆ, ಫುಲ್ ಕಂಪ್ಲೀಟ್ ಆಗೋದಿಲ್ಲ. ಸೊ ಹಾಗಾಗಿ ಬರೀ ಜೀನ್ಸ್ ಮಾತ್ರ ತೆಗಿತಾಯಿದ್ದೀನಿ, ಒಂದು ಸ್ಟೆಪ್ ಮಾತ್ರ ಮಾಡ್ಕೊಳ್ಳೋಣ ಅಂತ ಹೇಳಿ. ಫಸ್ಟ್ ಅದನ್ನೆಲ್ಲ ತೆಗೆದು ಹೊರಗಡೆ ಹಾಕಿಬಿಟ್ಟು ಎಲ್ಲ ಸ್ವಲ್ಪ ನೀಟಾಗಿ ಒರೆಸ್ಕೊಂಡು ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಮಚ್ಚಿ ಎಲ್ಲ ನೀಟಾಗಿ ಎತ್ತಿಡ್ತಾಯಿದ್ದೀನಿ. ಅದಕ್ಕೆ ಅಂದರೆ ಜೀನ್ಸ್ ಇಡೋ ಅಂಥದ್ದು ಏನಾದರೂ ತರಿಸ್ಬೇಕು ಯೋಚನೆ ಮಾಡ್ತಾಯಿದ್ದೀನಿ. ಆನ್ಲೈನಲ್ಲಿ ಏನಾದರೂ ಆರ್ಡ್ರ್ ಮಾಡೋಣ, ನೀಟಾಗಿ ಆರ್ಗನೈಸೇಷನ್ ಮಾಡೋದಕ್ಕೆ ಜೀನ್ಸ್ ಎಲ್ಲ ಅಂತ ಹೇಳಿ ಇಷ್ಟಲ್ಲೇ ತರಿಸ್ಬಿಟ್ಟು ಎಲ್ಲ ಆರ್ಗನೈಸ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ನೀಟಾಗಿ ಮಚ್ಚಿ ಇಡ್ತಾಯಿದ್ದೀನಿ. ಫೈನಲಿ ಈ ಥರ ಆರ್ಗನೈಸ್ ಮಾಡಿದ್ದೀನಿ ಜೀನ್ಸ್ ಎಲ್ಲನೂ. ಇನ್ನೂ ಸ್ಪೇಸ್ ಉಳಿತು. ಆವಾಗಲೇ ತೋರಿಸಿದಾಗ ಫುಲ್ಲು ಮರ್ಜಾಗಿತ್ತು, ಎಲ್ಲ ಮೆಸ್ಸಿ ಆಗಿದ್ದರಿಂದ ಸ್ಪೇಸ್ ಅಷ್ಟು ಇರಲಿಲ್ಲ ಅನಿಸ್ತಿತ್ತು. ಬಟ್ ಇವಾಗ ನೀಟಾಗಿ ಆರ್ಗನೈಸ್ ಮಾಡೋದ್ರಿಂದ ಇನ್ನೂ ಸ್ಪೇಸ್ ಇದೆ, ಇನ್ನೂ ಇಡ್ಬೋದು. ನೆಕ್ಸ್ಟು ಶರ್ಟು ಅಷ್ಟೇ, ಅದು ತುಂಬ ಇದೆ. ಐರನ್ ಮಾಡಿಸಿರೋದು ಸ್ವಲ್ಪ ಇದೆ, ಎಲ್ಲ ಐರನ್ ಕೊಡಬೇಕಿತ್ತು. ಐರನ್ ಮಾಡಿಸಿದ್ದೆಲ್ಲ ಖಾಲಿಯಾಗಿ ವಾಶ್ ಮಾಡಿ ಮಚ್ಚಿಟ್ಟಿದ್ದು ಅದಂಗೆ ಶರ್ಟ್ ಹೇಳ್ಕೊಬೇಕಾದ್ರೆ ಎಲ್ಲ ಹಿಂಗಾಗಿದೆ. ಅದನ್ನು ಅಷ್ಟೇ ಕ್ಲೀನ್ ಮಾಡೋಣ ಅಂತ ಹೇಳಿ ಎಲ್ಲ ತೆಗ್ದು ಫುಲ್ ಬೆಡ್ ತುಂಬ ಹಾಕಿದ್ದೀನಿ. ಇದನ್ನು ಹೆಂಗಪ್ಪ ಮಡ್ಚಿಡೋದು, ಎಲ್ಲನೂ ಐರನ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ ನನ್ನ ಕೈಲಂತೂ. ಸೊ ಹಂಗಾಗಿ ಎಲ್ಲನೂ ಐರನಿಗೆ ಕೊಟ್ಬಿಡೋಣ. ಸ್ವಲ್ಪ ಐರನ್ ಆಗಿರೋ ಇದ್ದಾವೆ, ಅದನ್ನು ಮಾತ್ರ ಎತ್ತಿಟ್ಬಿಟ್ಟು ಮಿಕ್ಕಿದೆಲ್ಲ ಶರ್ಟ್ನು ಐರನ್ ಕೊಟ್ಬಿಡೋಣ ಅಂತ ಹೇಳಿ ಎಲ್ಲ ಒಂದು ಸೈಡ್ ಹಾಕ್ತಾ ಐರನ್ ಮಾಡಿರೋ ಮಾತ್ರ ಎತ್ತಿಟ್ಟೆ. ಇಷ್ಟೆಲ್ಲ ಮಾಡೋದಕ್ಕೆ ನನ್ನ ಕೈಯಲ್ಲೂ ಐರನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಈ ಪ್ಲ್ಯಾನ್ ಮಾಡಿದೆ. ಇದಾಗಿತ್ತು ನನ್ನ ಇವತ್ತಿನ ಈವ್ನಿಂಗ್ ರೊಟೀನು.